What
ముప్పల్లి మాట ఎంతో చందుళ్ళ కొడవా ముప్పల్లి మాట ఎంతో చందుళ్ళ కొడవా
ನಮಸ್ಕಾರ ರುದ್ರ. ಊರಲ್ಲೇನೋ ಗದ್ದಲೆದ್ದಿದಂತೆ ಈ ಸುದ್ದಿ ಊರು ತುಂಬಾ ಹಬ್ಬಿಕೊಂಡಿದೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತಿದ್ರಿ, ನಿಮ್ಮನ್ನು ಕಾಣ್ಬೇಕಂತ ಊರ್ ಜನ ಹೊರಗಡೆ ನಿಂತಾರ್ರಿ. ಊರು ಬರ್ಬರ್ತಾ ಬಾಳ ವಲಸಗತ್ತೈತಿ. ಹಾ ತಿಮ್ಮನ್ ಮಗ ಕಾಳ ತಪ್ಪು ಮಾಡ್ಯಾನಂತ್ರಿ, ಅದಕ್ಕೆ ಅವ್ರು ಕರ್ಕೊಂಡು ಬಂದಾರ್ರಿ. ಎಲ್ಲಿದ್ದಾರ ಅವರು? ಕರಿ ಅವ್ರನ್ನ. ಲೇ ನಾಗ ಹಣಮ ಕರೆದುಕೊಂಡು ಬರ್ರಿ ಅವನ. ರುದ್ರ, ಇವನು ಈ ಊರಿನಲ್ಲಿ ಏನು ಮಾಡಿದ್ದಾನ? ಏನಂತ ಹೇಳ್ಬೇಕ್ರಿ ದಳ್ಯರ, ಹಿಂದೊಮ್ಮೆ ಇದೇ ಊರಾಗ ಕಳ್ತನ ಮಾಡ್ಯಾನ್ರಿ. ಜೋಳದ ಗುಡಿಗೆ ಬೆಂಕಿನೂ ಇಟ್ಟಾನ್ರಿ. ಅವತ್ತ ಇವನ್ ಕೈ ಕಾಲು ನೀವು ಮುರಿಬಹುದಾಗಿತ್ತು. ಆದ್ರ ಇವನು ಮಾಡಿದ ತಪ್ಪಿಗೆ ನೀವು ದಂಡ ವಿಧಿಸ್ತೀರಿ. ಇಷ್ಟು ಸಾಲದಂತ ತಿಳಿದು ಇವತ್ತು ಏನು ಮಾಡ್ಯಾನ ಗೊತ್ತೇನ್ರಿ? ಏನು ಮಾಡಿದ್ದಾನ? ಆ ಕೆಂಚನ ಮಗಳು ಕೂಲಿ ಮಾಡ್ಬೇಕಂತ ತೋಟದ ಕಡೆ ಹೊರಟಾಗ ಅವರ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟನ್ರಿವ. ಹೌದೇನಲೇ ಕಾಳ? ಮುಚ್ಚು ಬಾಯಿ ಬಡವ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣು ಮುಂದೆ ನಿಂತಿರುವಿ ಎಂಬ ಕರಿವು ನಿನಗೇನಾದರೂ ಇದೆಯಾ? ಸುತ್ತು 40 ಹಳ್ಳಿ ಜನರ ಸಮಸ್ಯೆ ಬಗೆಹರಿಸಿಕೊಳ್ಳುವ ನ್ಯಾಯವಂತರ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ನೀನೇನಾದರೂ ಅನ್ಯಾಯದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗುತ್ತದೆ. ಈ 10 ಹಳ್ಳಿ ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನಾದರೂ ತಪ್ಪು ಮಾಡಿರಬಹುದೆಂದು. ನೋಡು, ಇದು ಶತಸಿದ್ಧ. ಈ ಧನರಾಜ್ ದಣಿ ಹತ್ತಿರ ಸತ್ಯವಂತರಿಗೆ ಬೆಲೆ ಇದೆ ಹೊರತು ಸುಳ್ಳಿನ ಕಂತೆ ಕಟ್ಟುವವರಿಗೆ ಶಿಕ್ಷೆ ಎಂದೂ ತಪ್ಪಿದಲ್ಲ. ನೀ ಮಾಡಿದ ಅಪರಾಧ ಸತ್ಯವೋ ಸುಳ್ಳೋ ಎಂಬುದು ನಿನ್ನ ಬಾಯಿಯಿಂದಲೇ ನೀನೇ ಮಗಳು ಮಗನೇ. ಅವನು ಬಾಯಿಂದ ಏನಂತ ಕೇಳ್ತಿದ್ದಾಳೆ? ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಹೇಳ್ತಾರೇನ್ರಿ? ಸುತ್ತು 40 ಹಳ್ಳಿ ಜನರು ಬಂದು ನಿಮ್ಮ ಹತ್ರ ನ್ಯಾಯ ಕೇಳ್ತಾರ. ನೀವು ನ್ಯಾಯ ಮಾಡಿದ ಮೇಲೆ ಮುಗಿದೇ ಹೋಯ್ತು. ಹಾ ಸಾಕ್ಷಾತ್ ದೇವರು ನ್ಯಾಯ ಮಾಡಿದ್ರು. ನಿಮ್ಮಂತ ಮನೆತನ ಹುಟ್ಟಿದ್ದು ಸುತ್ತು 40 ಹಳ್ಳಿ ಜನರು ನ್ಯಾಯ ಮಾಡಕ್ಕೆ ಹುಟ್ಟಿದ್ದು. ನಿಮ್ಮನ್ನು ಹಿಡಿದು ನಿಮ್ಮ ಮುತ್ತಜ್ಜನಿಂದಲೂ ನ್ಯಾಯ ಮಾಡ್ತಾ ಬಂದ ಮನೆತನವಿದು. ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಧರ್ಮಪೂರ್ವ ನಿಂತಿದ್ದು. ಇಂಥ ನಾಡಿಗೆ ನಿಮ್ಮಂತ ದೊಡ್ಡರು ಹುಟ್ಟಿದ್ದು ನಮ್ಮ ಪುಣ್ಯ ಅಂತ ಆದ್ರ ಇಂಥ ದುಷ್ಟ ಈ ನೆಲದಾಗ ಹುಟ್ಟಬಾರದಾಗಿತ್ತು. ಹೌದು ರುದ್ರ, ನಿನ್ನ ಮಾತು ಸತ್ಯವಿದೆ. ಇಂಥ ಪಾಪಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಹೇ ಕಾಳ, ಇಂದಿನಿಂದ ನೀನು ಈ ಊರಲ್ಲಿ ಬದುಕಬಾರದು. ಈ ಊರ ಬಿಟ್ಟು ತೊಲಗಬೇಕು. ಮರಳಿ ನೀನೇನಾದರೂ ಈ ಊರ ಕಡೆ ಬಂದಿದೆಯಾದರೆ ನಿನ್ನ ಕತ್ತು ಕತ್ತರಿಸಿ ಹನುಮಪ್ಪನ ಗುಡಿಯ ಮುಂದೆ ಉಳಬೇಕಾಗುತ್ತದೆ. ಇದೇ ನಿನಗೆ ಕೊನೆಯ ಎಚ್ಚರಿಕೆ. ಹೊರಟು ಹೋಗಲಿಲ್ಲ. ಇಂಥ ಚಿಕ್ಕ ವಯಸ್ಸಿನಾಗ ಈ ಎಂತೆಂಥ ಸಮಸ್ಯೆಗಳನ್ನು ಬಗೆಹರಿಸ್ತೀರಲ್ಲ. ದೊಡ್ಡ ತಣ್ಣರಂಗ ನಿಮ್ಮ ಹತ್ರ ದೊಡ್ಡ ಗುಣನೂ ಹೇಳ್ತೀವಿ. ಪಾಪ ನಿಮ್ಮಂತ ಪುಣ್ಯವಂತರಿಗೆ ಆ ದೇವರು ಮಕ್ಕಳ ಸಂತಾನ ನೀಡಲಾರದು ಪಾಪರಿಯಪ್ಪ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರೆ ಸಾಕು ಅಂತ ನಿತ್ಯ ನಾನು ದೇವರಿಗೆ ಬಿಡ್ಕೊಳ್ತೇನ್ರಿ. ಹುಟ್ಟಿದ ಮಗು ನಿಮ್ಮಂಗೆ ದೊಡ್ಡ ಗುಣನೇ ಹೊಂದಿ ನಿಮ್ಮಂಗೆ ನ್ಯಾಯ ಹೇಳುವ ಚಿಕ್ಕ ದಣಿ ಆಗ್ಬೇಕಂತ ನನ್ನ ಆಸೆ ರೀ. ಆ ಭಾಗ್ಯ ಎಂದುಕೊಳ್ತೇನೋ ಆ ದೇವರೇ ಬಲ್ಲ.
ಹೌದು ರುದ್ರ, ನಮಗೆ ಮದುವೆಯಾಗಿ 3 ವರ್ಷ ಕಳೆದರೂ ಆ ದೇವರು ನಮಗೆ ಮಕ್ಕಳ ಭಾಗ್ಯ ದೊರಕಿಸಿ ಕೊಡಲಿಲ್ಲ. ಅದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆಯೂ ನಮಗಿಲ್ಲ. ಏಕೆಂದರೆ ನಿಮ್ಮಂತ ಊರಲ್ಲಿರುವ ನಿಮ್ಮಂತ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದಲಾಯಿತು. ನಿಮ್ಮಂತ ದೀನದಲಿತರೇ ನಮಗೆ ಬಂಧುಗಳು. ಮಕ್ಕಳ ಭಾಗ್ಯ ಪಡೆಯಬೇಕಾದರೂ 7 ಜನ್ಮದ ಪುಣ್ಯ ಬೇಕು ರುದ್ರ. ದೇವರು ನಮಗೆ ಯಾವ ರೀತಿಯಿಂದಲೂ ಕಡಿಮೆ ಮಾಡಿಲ್ಲ. ಅರಮನೆ ಅಂತ ಮನೆ, 400 ಎಕರೆ ಜಮೀನು, ಬೆಳ್ಳಿ ಬಂಗಾರ ಆಸ್ತಿ ಸಾಕಷ್ಟು ಮನೆ ತುಂಬಿಕೊಂಡಿದೆ. ಇಷ್ಟಿರುವಾಗ ನಿಮ್ಮಂತ ದುಡಿಯುವ ಹಾಳು ಮಕ್ಕಳೇ ನಮ್ಮ ಮನೆಯ ಮಕ್ಕಳೆಂದು ತಿಳಿದುಕೊಂಡ್ರಾಯ್ತು. ಎಂತ ಮಾತಾಡಿದ್ದೇನೆ ಇದು ಎಂತ ಮಾತಾಡ್ತೀರಿ? ನಾವು ನಿಮ್ಮ ಮನೆಯ ಮಕ್ಕಳಂತೆ ಕಂಡ್ರು ನಾವು ನಿಮ್ಮ ಮನೆಯ ಮಕ್ಕಳು ಆಗೋದಿಲ್ರಿ. ಈ ನಿಮ್ಮ ಮನೆಯ ಮಗ ಬೇಕೇ ಬೇಕು. ನಮ್ಮ ಮುತ್ತಜ್ಜನಿಂದಲೂ ಈ ಮನೆಯಲ್ಲಿ ದುಡಿಯುತ್ತಾ ಬಂದ್ವಿ. ಎಲ್ಲರನ್ನ ಮಕ್ಕಳಂತೆ ಪ್ರೀತಿಯಿಂದ ಕಂಡ್ರಿ. ಅದಕ್ಕ ನಾನು ದೇವರಿಗೆ ಬೇಡಿಕೊಳ್ಳೋದು, ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಿದ್ರ ಊರಾಗಿರುವ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡಿಸಿನಂತ ಬೇಡ್ಕೊಂತೇನ್ರಿ. ರುದ್ರ, ನಿನ್ನನ್ನು ಈ ಮನೆಯಲ್ಲಿ ದುಡಿಯುವ ಹಾಳು ಎಂದು ತಿಳಿದುಕೊಂಡಿಲ್ಲ. ಈ ಮನೆಯ ಮಗನೆಂದು ನಾವು ತಿಳಿದುಕೊಂಡಿದ್ದೇವೆ. ನಿನ್ನಂತ ಪ್ರಾಮಾಣಿಕ ವಿಶ್ವಾಸಿಕ ಸಿಗಬೇಕಾದರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ಹಬ್ಬರ ಈ ಮನೆಯ ಪುಣ್ಯ ನನಗಿಲ್ರಿ. ಈ ಮನೆಯ ಅನ್ನ ತಿನ್ನುವ ಪುಣ್ಯ ನನಗೈತ್ರಿ. ಈ ನಿಮ್ಮ ಋಣ ನಾನು ಯಾವ ಜನ್ಮದಾಗ ಮುಗಿಸ್ತೀನೋ ಏನು. ರುದ್ರ, ದೇವರು ಒಬ್ಬರ ಋಣ ಒಬ್ಬರನ್ನು ಹುಟ್ಟಿಸುವ ಕಾಲ ತಂದೆ ತರುತ್ತಾನೆ. ಈಗ ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬಾರಪ್ಪ. ಆಯ್ತ್ರಿ ದಡಿ, ನಾವು ಇದೇನು ಮಾದೇವಿ, ಒಮ್ಮೆ ಕೈಯಲ್ಲಿ ತಟ್ಟಿ ಹಿಡಿದು ಎಲ್ಲಿಗೆ ಹೋಗಿರುವೆ? ರೀ, ದೇವರಿಗೆ ಅಭಿಷೇಕ ಮಾಡಿಸೋದಕ್ಕೆ ಹೋಗಿದ್ದೆ. ತೆಗೆದುಕೊಳ್ಳಿ ಪ್ರಸಾದವನ್ನು. ಮಾದೇವಿ, ದಿನಾಲು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ ಬರುವೆಯಲ್ಲ, ಯಾಕೆ? ಆ ದೇವರ ಹತ್ರ ಏನಾದರೂ ಅರಿಕೆ ಬೇಡಿಕೊಂಡಿದೀಯಾ? ಹೌದ್ರಿ, ನಿಮ್ಮಂತ ಪುಣ್ಯವಂತ ನೀತಿವಂತ ಗಂಡ ಸಿಕ್ಕಿದ್ದು ನನ್ನ 7 ಜನ್ಮದ ಪುಣ್ಯವೆಂದು ಭಾವಿಸಿಕೊಂಡಿದ್ದೀನಿ. ಮದುವೆಯಾಗಿ 3 ವರ್ಷ ಕಳೆದ್ರು ನಮಗೊಂದು ಮಗು ಹುಟ್ಟಲಿಲ್ಲ. ಆದಷ್ಟು ಬೇಗ ಮಕ್ಕಳ ಸಂತಾನ ದೊರೆಯಲೆಂದು ನಿತ್ಯ ನಾನು ಆ ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ರೀ, ನಮಗೊಂದು ಮಗು ಹುಟ್ಟಿದ್ರೆ ಸಾಕು, ನನ್ನ ಜನ್ಮ ಸಾರ್ಥಕವಾಗುತ್ತದೆ. ನೋಡು ಮಾದೇವಿ, ಇಲ್ಲದ ಆಸೆಗಳು ಕಟ್ಟಿಕೊಂಡು ನಿನ್ನ ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಜಗತ್ತಿನಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ತಪ್ಪಿದರೆ ಹುಟ್ಟಿದ ಮಕ್ಕಳೇ ಕುತ್ತುಗಳು ಆಗಬಹುದು, ಕುತ್ತಿಗೆ ಕತ್ತರಿಸುವ ಕಟ್ಟುಗಳು ಆಗಬಹುದು. ಈ ರೀತಿ ದೇವರಲ್ಲಿ ಹರಕೆ ಬಿಡೋದು ಇಲ್ಲಿಗೆ ನಿಲ್ಲಿಸಿಬಿಡು. ಬರುವ ಭಾಗ್ಯವಿದ್ದರೆ ತಾನಾಗೆ ಬರಲಿ. ಯಾಕ್ರಿ ದೇವರ ಮೇಲೆ ನಿಮ್ಮ ಕೋಪ? ನೋಡಿ, ನಾನು ದೇವರಿಗೆ ಮಾಡುವ ಅಭಿಷೇಕ ವ್ಯರ್ಥವಾಗಬಹುದು ಎಂದು ನೀವು ತಿಳಿದಿದ್ದೀರಾ? ಖಂಡಿತ ಇಲ್ಲ. ಇವತ್ತಿಲ್ಲ ನಾಳೆ ನಮಗೊಂದು ಮಗು ಹುಟ್ಟುವುದು ಖಂಡಿತ. ಅವನೇ ಈ ಮನೆಯ ನಂದಾದೀಪ. ಅವನು ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ, ದೊಡ್ಡ ದನಿಯಾಗಿ, ದೊಡ್ಡ ಯಜಮಾನನಾಗಿ ಈ ಮನೆಗೆ ಕೀರ್ತಿ ತರುತ್ತಾನೆ. ರೀ, ನನ್ನ ಆಸೆ ಈಡೇರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ನಿನ್ನ ಆಸೆ ಪೂರೈಸಲು ಆ ದೇವರು ಕಣ್ಣು ತೆರೆಯಬೇಕಲ್ಲ. ಆ ದೇವರು ಈಗಾಗಲೇ ನನ್ನ ಮೇಲೆ ಕಣ್ಣು ತೆರೆದಿದ್ದಾನೆ. ಅಂದ್ರೆ ನೀನ್ ಹೇಳುವ ಮಾತು? ಅಂದ್ರೆ ನಾನು ಹೇಳುವ ಮಾತು, ನಾನೀಗ 3 ತಿಂಗಳ ಗರ್ಭಿಣಿ. ಹೌದ್ರಿ, ಈ ಮಾತು ಸತ್ಯ. ಹೆಚ್ಚಿಗೆ ಏನೂ ಕೇಳಬೇಡಿ, ನನಗೆ ಯಾಕೋ ತುಂಬಾ ನಾಚಿಕೆ ಆಗುತ್ತಿದೆ. ಮಾದೇವಿ, ಹಿಂದೆ ನೀನು ಎಷ್ಟು ಸಾರಿ ನಾಚಿಕೊಂಡ್ರು ಬರೀ ನನ್ನ ನಗುತ್ತಿತ್ತು. ಆದರೆ ಇಂದು ನಿನ್ನ ನಾಚಿಕೆಯ ಸೌಂದರ್ಯ ನನ್ನ ಹೃದಯ ತಂತಿಗಳಲ್ಲಿ ಸಪ್ತ ಸ್ವರಗಳಿಂದ ಮೀಡಿದಂತಾಗಿದೆ ಮಾದೇವಿ. ನನ್ನ ಮನ ಕೂಗುತ್ತಿದೆ. ಏನೆಂದು? ಏನೆಂದ್ರೆ ಏನು ಹೇಳಲಿ, ಬೇಗನೆ ನಿನ್ನನ್ನು ಹಪ್ಪಿಕೊಳ್ಳಲೆಂದು. ಹೋಗಿಯಪ್ಪ, ಯಾರಾದ್ರೂ ನೋಡಿದ್ರೆ ಏನಂದಾರು?
ಇನ್ನೊಬ್ಬ ಬರ್ತಾನ ಸಂಧ್ಯಾ ಹೋಗುಂಬ ಅಂತ ಕರಿತಾನ, ಮತ್ತೊಬ್ಬ ಬರ್ತಾನ ಕುಚ್ಚು ಕುಚ್ಚು ಮಾಡುಂಬ ಅಂತಾನ, ಇನ್ನೊಬ್ಬ ಬರ್ತಾನ ಈಗ ಓಡಿಸ್ಕೊಂಡು ಹೋಗೇ ಬಿಡೋಣ ಅಂತಾನ. ಯಾರಿಗಂತ ಸಿಗ್ಬೇಕು ನಾವೇನ್ ಟಮಾಟೆ ಹಣ್ಣ ಬದ್ರ ಕೈ ಹಿಡ್ಕೊರ್ ಹಿಚ್ಚಗ್ರಿ ಅನ್ನಕ. ನಮ್ಮಂತ ಹೊರಸ ಜೀವನ ಯಾರ್ದ ಇಲ್ಲ ನೋಡ್ರಿ. ಆದ್ರೂ ಇದ್ದಿದ್ದಾಗ ನನಗೂ ಗಂಡ್ರು ನೋಡ್ತಿ ಎದ್ದ ಬಿಡ್ತು ನಮ್ಮದು ಹುರುಪು ತಡ್ಕೊಳಕ್ ಆಗಂಗಿಲ್ಲ. ಒಳಗ ನಾವು ಗಂಡ್ರು ನೋಡ್ತೀವಿ ನಾನು ಅದ್ರ ಒಳಗೆ ಹೋಗಿಲ್ಲ, ಬರೀ ಕೌದಿನ ಹರಿತಿರ್ತೀನಿ ನಾ ಬೇಕಾದ್ರೆ ನೋಡ್ರಿ ಬಂದ ನಮ್ಮನೆ ಹುರುಪು ಹೇಳತ್ ನನಗ ಇರೋದ್ಲಕ್ಕ ಚಲೋ ಅದೇ ಅನ್ನೋ ಒಂದು ಹುಡುಗ ನೋಡ್ರಿ ಅದ್ ನಾವು ಕಡಿಮೆ ಕೊರೋನಾ ಓಪನ್ ಆತ ಲಾಕ್ಡೌನ ನಿಮ್ಮನೆ ಸುತ್ತಿ ಸುತ್ತಿ ಕಂಗಾಲಾಗೇನ ಹತ್ತೈತಿ ತಂಡಿ ನಿನ್ನ ಗುಂಡಿ ಹತ್ತೈತಿ ಮಳೆಗಾಲ ಓದ್ತ ಚಳಿಗಾಲ ಬಂತ ಆ ಹುಡುಗಿ ಮಗಲಾಗ ಮಳೆಗಾಲ ಓದ್ತ ಚಳಿಗಾಲ ಬಂತ ಆ ಹುಡುಗಿ ಮಗಲಾಗ ಮಾವ ನಮಗೆ ಯಾರ ಜೊತೆಗ ಬಿಡಬಾರೋ ಗಾಡಿ ಒಳಗ, ಮಾವ ನಮಗೆ ಯಾರ ಜೊತೆಗ ಬಿಡಬಾರೋ ಗಾಡಿ ಒಳಗ, ಎಲ್ರಿಗೂ ಆಸೆ ಬಂದಾಗ ಮಾಮ ಹೋಗ ನಡಿ ತಗಡೆ ಸತ್ಯಾಗ. ಹುಡುಗಿ ನಿನ್ನ ಪರ ಕರೆದಾಗ ಏನು ಚಂದ ದೇವಾರ, ನಿನ್ನ ಪರ ಕರೆದಾಗ ಏನು ಚಂದ ದೇವ, ಅವರು ಒಂದು ಪೂಜೆ ಮಾಡಲೇ ಪೂಜಾರಿ ನಾನಾಗಲೇ. ಬುದ್ಧಿ ಕಡೆ ಚಾರ್ತಿ ಬೆಳಗ್ ಅದೇ ಮಾಡೋದು. ಯಾಕೋ ಹುಡುಗ ಅಲ್ಲ ನನ್ನಂತ ಹುಡುಗಿ ನಿಂತಿದ್ ನೋಡಿ ನಮ್ಮನೆ ಹಾಡಕತ್ತಿರ ಪ್ರಕಾರದಾಗ ದೇವ್ರ ಯಾವಾಗ ನೋಡಿದ್ದಾರ ನೋಡಿವ ಇದ ಕೆಲಸ ಒಂದು ಬರೀ ಯಾರ ಪ್ರಕಾರದಾಗ ಯಾವ ದೇವ್ರದ ನೋಡ್ಕೊತ ಅಡ್ಯಾಡ್ತಾನೆ ಇವ. ಅಲ್ಲ ಒಂದ್ ಹುಡುಗಿ ಮೇಲೆ ನಮ್ಮನೆ ಹಾಡಕತ್ತಿಲ್ಲ ಯಾಕ ಏನತ್ತೇನೆ ಜೀವ? ನಿಮ್ಮಂತರ ನೋಡಿದ ಕೂಡಲೇ ನಮ್ದು ಎತ್ತು ಬಿಡ್ತೇನೆ. ಇವ್ ಎದ್ದು ಬಿಡ್ತಾನ ಹಿಡ್ಕೊಂಡ್ ಜೋತ್ ಹೋಗ್ ನೋಡಿ ಎದ್ದು ಬಿಡ್ತಂತ ಕಟ್ಟಿಗೆ ತಗೊಂಡ್ ಕಟ್ಟಿಬೇಕು ಮಕ್ಕೊಂಡ್ ಮಾಡ್ತಾವ ಅಲ್ಲೇ ಅವು. ಅಲ್ಲ ನಮ್ಮಂತವ್ರು ನೋಡಿ ನಿಮ್ಗೆ ಏನು ಎದ್ದು ನಿಂದಿರ್ತಾ? ತಲೆನ ಮಳ್ಳು ಹೌದು ಬಾಯಿನ ಹಿಡ್ಕೊಂಡು ಯಾರು ಜಾಡ್ಜಾಡ್ಸಿ ಗೊತ್ತಿಲ್ಲ ನಿನ್ಗೆ? ಒದಿಯೋ ಕೆಲಸ ನಾನು ಇನ್ನು ಏನು ಮಾಡಿಲ್ರಿ. ಒದಿಯಾಗ ಬಂದವ್ರಿಗೆ ಹಂಗೆ ಹೊಲ್ಸ್ಕೊಂಡ್ಬಿಡ್ತೀನಿ ಅಂತ ಉದ್ಯೋಗ ಐತಿ ನನ್ನ ಹತ್ರ. ಅಂತದ ನಿನ್ನ ಹತ್ರ ರೀ ನೀವು ಉದ್ಯೋಗ ಏನ್ರಿ ಮಾಡ್ತೀರಿ? ನಿಮ್ಮಂತರಿಗೆ ರಾತ್ರಿ ಓದಿಸ್ತೀನಿ ಅಂದ್ರ ಟ್ಯೂಷನ್ ಹೇಳೋ ಮಾಸ್ತರ್ನ ಟೀಚರ್ಸ್ ಕಲ್ತ್ರು ನಾವು ನೌಕರಿ ಸಿಗಲಿಲ್ಲ, ಅದಕ್ಕೆ ನಿಮ್ಮ ಊರಾಗ ಟ್ಯೂಷನ್ ಹೇಳ್ಬೇಕಂತ ಬಂದಿ. ಈ ಊರಾಗ ಯಾರು ನಮಗೆ ಸಿಕ್ಕಿಲ್ಲ, ನೀವೇ ನೋಡ್ರಿ ಮೊದಲು ನಮಗೆ ಸಿಕ್ಕಿದ್ದು. ಮತ್ತು ನೀವೇನು ಮಾಡ್ತೀರಿ? ನಾವ್ರೆ ಬರೀ ಹರಿಗಾಡ್ತೀನ್ರಿ ಬ್ಯಾಗ್ ಹೊತ್ಕೊಂಡು ಊರು. ನೀವೇನ್ ಮಾಡ್ತೀರಿ ಅಂದ್ರಲ್ಲ, ನನಗೂ ಜೀವನದಾಗ ಕಲಿಬೇಕಂತ ಆಸೆ ಇತ್ತು, ಆದ್ರೆ ಏನ್ ಮಾಡಿದ್ರು ಕಲಿಯಕ್ ಆಗಲಿಲ್ಲ. ಅದಕ್ಕೆ ಎಲ್ಲಾರು ಬರ್ತಾರ ನಾನ್ ನೋಡ್ತಾರ ಒಲ್ಲೆ ಅಂತ ಓಡೈ ತಕೊಂಡ್ಬಿಡ್ತಾರ ಡಾಬ್ ಹಾಕೊಂಡು. ಅಂದ್ರ ನೀವು ಸಾಲಿ ಕಲ್ತಿಲ್ಲ ಅಂದಂಗ ಆಯ್ತು. ಕಲ್ತಿಲ್ರಿ, ಅದಕ್ಕೆ ಎಲ್ಲಾರು ಬರ್ತಾರ ನಾನ್ ನೋಡ್ತಾರ ಒಲ್ಲೆ ಅಂತ ಹೋಗ್ಬಿಡ್ತಾರ. ಯಾಕೆ ಗೊತ್ತನ್ರಿ ನಾ ಸಾಲಿ ಕಲಿಲಾರ್ದಕ್ಕ ಒಲ್ಲೆ ಅಂತಾರ್ರಿ. ಮತ್ತು ನೀವು ಸಾಲಿ ಕಲಿಲಾರ್ದನ ಮತ್ತು ಇಷ್ಟೆಲ್ಲ ಫ್ಯಾಷನ್ ಮಾಡ್ತೀರ? ಇಲ್ಲ, ಸಾಲಿ ಕಲ್ತಾರಷ್ಟೇ ನೋಡ್ಬೇಕು, ಕಲಿಲಾರ್ದ ತಕೊಂಡ್ ಅಡ್ಡಾಡ್ಬೇಕು. ಯಾಕ ಸಾಲಿ ಕಲ್ತಾರಷ್ಟ ಫ್ಯಾಷನ್ ಹೋಗಂತ ರೂಲ್ಸ್ ಬರ್ಕೊಟ್ಟಾರ. ಹಂಗಲ್ರಿ, ನಾನು ಹೇಳಿದ್ದು ನಿಮ್ಮನ್ನು ನೋಡಿದ್ರ BA ನೋ MA ನೋ ಕಲ್ತಿರ್ಬೇಕಂತ ನಾನು ಮಾಡಿ.
ರೀ ನಿಮ್ಮದು ನೋಡಿದ್ರ ನಾನು ತೋರ್ಸೇ ಇಲ್ಲ ನಿನಗ ದೊಡ್ಡದೊಂದು ಜೀರೋ ಎದೋಕು ಬರೋದಿಲ್ರಿ ನಿಮ್ಮದು ಎದೋಕು ಬರೋದಿಲ್ಲ. ಒಂದು 4 ಅಕ್ಷರ ಕಲೀರಿ, ಮುಂದೆ ಏನು ಉಪಯೋಗ. ಜೀರೋ ಅಂತ ಆ ಜೀರೋ ಸಂಬಂಧ ಎಷ್ಟು ಮಾಡ್ರಾಗಿವ್ ಅಂತ ಗೊತ್ತಿಲ್ಲ ಇವಾಗ. ಆ ಜೀರೋ ಮಾತ್ರ ಪವರ್ಫುಲ್ ಜೀರೋ. ಇದ ಜೀರೋಕ್ಕೋಸ್ಕರ ತಲಿ ಹೊಡೆದೋಗ್ಯ ಮಗನ. ಇನ್ನ ಈ ಜೀರೋ ಸಿಕ್ಕಿಲ್ಲ ಇವಾಗ, ಅದಕ್ಕೆ ಗೊತ್ತಿಲ್ಲ ಇವಾಗ ರೀ. ಅಲ್ರಿ ಅಷ್ಟೆಲ್ಲ ಏನಕತ್ರಲ್ಲ ಈಗ ನೋಡೋ. ನನಗೂ ಬಾಳ ದಿನದಿಂದ ಆಸೆ ಐತಿ. ಯಾಕಂದ್ರ ಸಣ್ಣಕ್ಕಿಂತ ಹಿಡಿದು ಇಲ್ಲಿವರೆಗೂ ಒಟ್ಟ ಕಲ್ತೇ ಇಲ್ಲ. ಹೆಂಗ ನೀ ಬಂದಿಲ್ಲ, ಹೆಂಗರ ಮಾಡಿ ನನ್ನ ಈ ಶಾಲೆ ಕಲ್ಸ ಹೋಗ್ಬೇಕು. ನೀವು ಅದ್ರ ಚಿಂತೆನೇ ಮಾಡಬೇಡ್ರಿ. ಈ ಜಗತ್ತಿನಾಗ ಯಾರು ಕಲಿಸ್ಬಾರ್ದು ಅಂತ ವಿದ್ಯೆ ನಾನು ನಿಮಗೆ ಕಲಿಸ್ತೇನೆ. ಒಂದೇ ಒಂದು ಸಲ ಕಲಿಸಿಬಿಟ್ಟಿನಿ ಅಂದ್ರ ದಿನ ನೀವು ನನ್ನ ಹತ್ರನೇ ಬರ್ಬೇಕು. ಹಂಗ ಕಲಿಸ್ಬಿಡ್ತೀನಿ. ದಿನ ಬರ್ಬೇಕಂತ ಇವ್ನವ್ರು ಗಟ್ಟಿರ್ಬೇಕು. ಒಂದು ನಿನ್ ಹೋಗೋಣ ನೋಡಿ ಇವ್ರ ಕೈಯಾಗ. ಅದೆಲ್ಲ ನೋಡಿ ಚಿನ್ನು, ನಿನ್ ಹೆಸರೇನು? ನನ್ನ ಹೆಸರ ಇಲ್ಲ ಕುಂತವ್ರ ನೀವು ಹೇಳ್ರಪ್ಪ. ಇವಂದು ಬೇಡ ಹಂಗಾರ. ಲೇ ನಿಂದ ಹೆಸರು ಕುಂತರಿ ಮೊದಲನೇ ಅಡ್ವಾನ್ಸ್ ಗೊತ್ತೈತಿ. ಇವನ ಹೆಸರು ಏನಂತ? ನನ್ನ ಹೆಸರು ಹೇಳ. ನನ್ನ ಹೆಸರು ನರಹರಿ. ನೋಡಿಯಪ್ಪ ನಿಂದ ಹರ್ಕೊಂಡಿ ನರ ಯಾರ ಮಳಿ ನರ ಹರಿ ಎಂತ ಹೆಸರು ಯಾವ ಒಂದು ಎಲ್ಲಾರು ಬರೀ ಹರಿದ್ ನೋಡಿ ಒಂದಿಕ್ಕ. ಅಂದ್ರ ನಿಮ್ದು ಯಾರ ನರ ಹರಿದಿದ್ದೆ ನೀ? ಇಲ್ಲ. ಮತ್ತೆ ಯಾವ ತೊಗಲ್ ಹರಿದಿದ್ದೆ ನೀ? ನೀ ಮೌನ ಯಾರ್ದನ ನರ ತೊಗಲಿ ಯಾ ಕಡೆ ಹೋಗ್ಲಿ, ನನ್ನ ಹೆಸರ ನರಹರಿ. ಅಂದ್ರ ತೊದಲ ಅಂದ್ರ ಯಾವ್ದು ಸಿಕ್ಕಿಲ್ಲ ಅವ್ರು ತೊಗಲು ಹೋಲ್ ಮಾಡ್ರಿ. ಮತ್ತೆ ಯಾರು ಅಂಗಿ ಹರಿದಿದ್ರನ್ನ? ಅಂಗಿ ಹರಿದಿಲ್ಲ ಅವಲ್ಲ. ಮತ್ತ ನಿಮ್ಮ ಹೆಸರು? ಈಗ ಬಂದೇನಿ ಎಳ್ಯ ನಿಂದು ಗಡ್ಡೆಯಾಗಿ ಹಿಡ್ಕೋ. ಅದು ಎಲ್ಲಿ ಹೋಗುದಲ್ಲ ಅಲ್ಲೇ ಇರ್ತಾ ಸುಂದರ. ನಾ ಹೇಳಿದ್ದು ಹಾಟು ಗಟ್ಟೆಗೆ ಹಿಡ್ಕೋ. ಈಗ ಎಲ್ಲಿ ಬೇಕಾದ್ರೆ ಹಿಡ್ಕೋತ ಕೈ ತುಕೊಂಡು ಸ್ವಚ್ಛ. ನನ್ನ ಹೆಸರು ಏನು ಗೊತ್ತಾ? ಹೇಳು. ಸುಂದ್ರಿ. ಸುಂದರ ಸುಂದ್ರಿ ಅಂತ. ಎಷ್ಟು ಸುಂದರವಾದ ಹೆಸರು ರೀಕಿಂದ ಸುಂದರಿ. ಮತ್ತೆ ನಾನಿನ್ನು ಶುರು ಮಾಡ್ಲೆ? ಇಲ್ಲ ಪಂಚಾಂಗ ಕೇಳ್ಬಾರ ಹೋಗಿ. ಯಾವತ್ತೇ ಚಲೋ ಮಾಡಬೇಕು 12ಕ್ಕ ಲೇ ಸಿಕ್ಕಂತ ಬಾಸಕ್ ರೆಡಿ ಆಗ್ಬೇಕು. ಮಾಡ್ಲೇ ಕೇಳಬಾರ್ದು. ಗೊತ್ತಿಲ್ಲ ಸಣ್ಣವನ ಮಾಡ್ರಿ ಶುರು ಮಾಡ್ರಿ. ತಡ್ಕೊಂಡಷ್ಟು ನೀನು ಪಡ್ಕೊಂತಿದ್ದಿ. ತಡ್ಕೋ. ನಾನು ಹೇಳಿದ್ದು ಟ್ಯೂಷನ್. ನಾನು ಎಲ್ಲಿ ಬಿಗು ಅಂತೀನಿ, ನಾನು ಎಲ್ಲಿ ಸರೋಳ್ ಅಂತೀನಿ. ಹಂಗ ಅನ್ಬೇಕು ನೀನು. ನೀವ್ ಹೆಂಗ ಅಂತೀರಿ ನಾ ಹಂಗೇ ಅನ್ನೋದು. ನೀವ್ ಹೆಂಗ ಅಂತೀರಿ ಹಂಗ ಅಂತೀನ್ರಿ ನಾ. ಶುರು ಮಾಡ್ರಿ. ಮತ್ತೆ ಶುರು ಮಾಡ್ಲ? ಮಾಡ್ರಿ ಮಾಡ್ರಿ ಮಾಡ್ರಿ. ಇಲ್ಲಿ ಬಂದು ಇಲ್ಲಿ ಸೀದಾ ಬಂದು ನಿಂದ್ರಿ. ಮಾಡ್ರಿ. ಎತ್ತು ಬೇಡ. ಎಷ್ಟೊತ್ತನ ಎತ್ತದಾಗ ಏನಾಗ್ಲಿಲ್ಲ ಇವಾಗ. ಈಗ ಆಗಕತ್ತತಿ. ಇಳಿಸ್ಲ ಯಾಕ್ರಿ ಏನಾಯ್ತು? ಶುರು ಮಾಡ್ರಿ. ನೀನು ಎತ್ತಿದಿ ತಡ್ಕೊಳ್ಳೋ ಶಕ್ತಿ ನನ್ನ ಹತ್ರ ಇಲ್ಲ. ಪಾಪ ಅಂದ್ರೆ ಇವಾಗ ಪವರ್ ಫುಲ್ ಆಗೈತಿ ಈಗೆಲ್ಲ. 1000 ವೋಲ್ಟೇಜ್ ಗಾಡಿ ಆದಿದೆ. ಹೌದಾ? ಚೆಕ್ ಮಾಡ್ಬೇಕಾದ್ರೆ ಮಾಡು. ಈ ಮೊದಲು ಮಾಡ್ಬೇಡ, ಶುರು ಮಾಡ. ನಾನು ಅಂದಂಗ ಅನ್ಬೇಕು ನೀವ್ ಹೆಂಗ ಅಂತೀರ ಹಂಗ ಅಂತೀನಿ ನಾನು.
ಹೋಗೋಣ ಕಚ್ಚಕತ್ತೈತಿ ನೋಡ. ರೂ ಅದ್ರ ಪರವಾಗಿಲ್ಲ. ಇನ್ನೊಮ್ಮೆ ಹೇಳ್ರಿ. ಮಂಗಳೂರ ಬಿಟ್ಟು ಬರ್ಬೇಕು ಇವನು ಯಕ್ಷಗಾನ ಮಾಡಕ್ ಚಲೋ ಆಗ್ಬೇಕು. ಒತ್ತು ಕೊಡು, ಕೆಳಗೆ ಒತ್ತು ಕೊಡು. ಒತ್ತುಕೊಂತೀನಿ. ಐ ಓ ಶಿವ ಓ ಅವು ಆ ಅಮ್ ಆಹಾ ಹೋಗ್ರಿ ಬಾಳ್ ಬಿರ್ಸಾತ್ ನಿಮ್ದು. ನೋಡು ಸುಂದ್ರಿ, ಮೊದಲು ಕಲಿಯೋದ್ನಾಗ ಹಂಗ ಬರ್ತ ತಾನೇ ಸರೋಳ ಆಗಿಬಿಡ್ತು. ಏ ಸರ ಬಿಡ್ರಿ, ಯಾಕೋ ಒಂಥರ ಒಂದ್ ನಮೂನಿನ ಅವಸಕೈತಿ. ಏನಾಗ್ತದ ಹೇಳು ಚಂದ ಹೇಳು. ಮೈಯಾಗ ಎಲ್ಲ ಚುಮ 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 ಜುಮ 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 ಮೈನ ಜುಮ 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 ಮೈನ ಜುಮ್ ಅಂತದ. ಮಾತು ಕೇಳು, ಏನ ಸಟ್ಟನ ಮನೆಗೆ ಹೋಗಿ ಅಟ್ಟದ ಮೇಲೆ ಕುಂತು ಖಾರ ಉಪ್ಪು ತಿಂದ್ಬಿಡು. ಚಟ್ಟನ ಇಳ್ದೋತು ನೀನು ಮೈಯನ್ನು ಚಟ್ಟ ರೀ. ಖಾರ ಉಪ್ಪು ತಿನ್ನದಕ್ಕ ಬಗ್ಗ 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 ಹುರಿ ಅಂತ ಒಂಥರ ಆಗುತ್ತಾ. ಉರಿಸಿದ ಬಾಯಿ ಎಲ್ಲ ಉರ್ದಕ್ಕಾಗಿ ಮೈಕೈ ಎಲ್ಲ ಕರೆಂಟ್ ಪಾಸ್ ಆದಕ್ಕಾಗಿ ಚುಮ್ಮನತ್ತ. ನೋಡು ಸುಂದ್ರಿ, ನೀ ನನ್ನ ಕೈ ಬಿಟ್ಟೆ ಅಂದ್ರ ಕೆಟ್ಟ ಅಂತ ತಿಳ್ಕೊಂಬಿಡು. ಹಂಗಂದ್ಯಾ? ಹಂಗಾರ ಕೊಟ್ಟ ಬಿಡ ನಿನ್ನ ಪ್ರೀತಿ ಪಾಠನ. ಗಟ್ಟಿ ಅನ್ಬೇಕು ನೀನು ಪ್ರೇಮದ ಪಾಠ ಶುರು ಮಾಡ್ಲೆ. ಬರೇ ಮಾಡ್ಲಿ ಅಂತ ನೀವು ಮಾಡೋದಿಲ್ಲ ಬರಲು ನಾವಲ್ಲ. ಮಾಮಾ ಗಿಚ್ಚಗಿಲಿಗಿಲಿ Yeah.
ಮಾಸ್ತರ ಬಾರಿ ಕಲಿಸಿ ಬಿಡಪ್ಪ ನೀ ಬರೀ ಇನ್ನ ಮಾಡಿ ಊರಾಗ ಓಡಾಡ್ಸಿ ಬಿಡ್ತೇನೆ ನೀನು ಬರ್ಲ ಈಗ ಅರ್ಧ ಮಾಡಿದಿಲ್ಲ ಪೂರ್ವ ಮಾಡಲಿಲ್ಲ ಏನು ಪಾಠ ಅರ್ಧ ಮಾಡಿದಿಲ್ಲ ಪೂರ್ವ ಮಾಡೇ ಇಲ್ಲ ಇನ್ನೊಂದು ತಾಸು ಬಿಟ್ಟು ಬಾ. ಒಂದ್ಸಲ ಮಾಡಕತ್ರ ಸ್ಟಾಪ್ ಆಗ್ಬಾರ್ದು ನಮ್ಮ ಮಾಡ್ತಿರ್ಬೇಕು ತುಂಬಾ ಹೊತ್ತಾಗಿತ್ತು, ಅದಕ್ಕೆ ಇಲ್ಲಿಗೆ ಬರಲಿಲ್ಲ. ಹೌದಾ, ಇರ್ಲಿ, ಒಳಗಡೆ ನನ್ನ ಪಾದರಕ್ಷೆಗಳಿವೆ, ತೆಗೆದುಕೊಂಡು ಬಾ. ಆಯ್ತು ಅಪ್ಪ. ರುದ್ರ, ಇನ್ನೊಮ್ಮೆ ಈ ನನ್ನ ಪಾದರಕ್ಷೆಗಳು ನಿನ್ನ ಕೈಯಲ್ಲಿ ಹಿಡಿದುಕೊಂಡು ಬರಕೂಡದು. ಯಾಕ್ರಿ ದಣೇರಿ? ರುದ್ರ, ನೀನು ಈ ಮನೆಯ ದುಡಿಯುವ ಹಾಳು ಮಗನೆಂದು ನಾವು ತಿಳಿದುಕೊಂಡಿಲ್ಲ. ನೀನೊಬ್ಬ ಈ ಮನೆಯ ಕುಟುಂಬದ ಸದಸ್ಯನೆಂದು ನಾವು ಭಾವಿಸಿಕೊಂಡಿದ್ದೇವೆ. ನೀನು ಈ ಮನೆಯಲ್ಲಿ ದುಡಿಯುವ ಹಾಳು ಮಗನಾದರೂ ನಮ್ಮ ಮನೆಯ ಮಗನಂತೆ ನಡೆದುಕೊಳ್ಳುತ್ತಿರುವೆ. 25 ವರ್ಷಗಳಿಂದ ಈ ಮನೆಯಲ್ಲಿ ನಮ್ಮ ಮೇಲೆ ಶ್ರದ್ಧೆ ವಿಶ್ವಾಸವಿಟ್ಟು ನಡೆದುಕೊಳ್ಳುತ್ತಿರುವೆ. ಅಲ್ಲದೆ ನನ್ನ ವಯಸ್ಸಿನಲ್ಲಿ ಸರಿಸಮನಾದ ಮನುಷ್ಯ ನೀನು. ಹೀಗಿರುವಾಗ ನೀನು ಮಾಡುವ ಇಂಥ ಕೆಲಸಕ್ಕೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ? ಎಷ್ಟಾದ್ರೂ ನಿಮ್ಮ ಮನೆಯ ಹಾಳು ಮಗನ ಅಲ್ಲವೇ? ನೋಡು ರುದ್ರ, ಹಾಗಂತ ನೀನು ತಿಳಿದುಕೊಂಡಿದ್ದೀಯ, ನಾವು ತಿಳಿಯಬೇಕಲ್ಲ. ಈ ಮನೆತನದ ಬಗ್ಗೆ ನನ್ನ ಹೃದಯದಲ್ಲಿ ಎಷ್ಟು ಅಭಿಮಾನ ತುಂಬಿಕೊಂಡಿದೆಯೋ ಅಷ್ಟೇ ಅಭಿಮಾನ ನಿನ್ನ ಹೃದಯ ತುಂಬಿಕೊಂಡಿದೆ. ಅಂದಾಗ ನೀನು ಈ ದುಡಿಯುವ ಹಾಳು ಮಗನಲ್ಲ, ನಮ್ಮ ಮಾನ ಉಳಿಸುವ ಮಾನವೀಯತೆ ಮನುಷ್ಯ ಅಂತ ತಿಳಿದಿದ್ದೀನಿ. ದಣ್ಯರ, ನನ್ನನ್ನು ನೀವು ಬಹಳ ನಂಬಿದ್ದೀರಿ. ನಂಬಲೇಬೇಕು ರುದ್ರ, ನಂಬಿದವರಿಗೆ ನಂಬಲೇಬೇಕು. ಇಷ್ಟು ಸಾಕ್ರಿ ದಣ್ಯರ, ನಮ್ಮ ಜೀವನ ತನಕ ಎಲ್ಲರೂ ನಗುತ್ತಾ ಸ್ವರ್ಗದಾಗ ಕಾಲ ಕಳೆದಂಗ ನಂಬಿಕೆಯಿಂದ ಬದುಕಿದ್ರಾಯ್ತ್ರಿ. ಹಾ ದಣ್ಯರ, ಅವ್ರು ಬಂದಾರ್ರಿ. ರುದ್ರಣ್ಣ, ಯಾವಾಗ ಬಂದ್ಯಪ್ಪ ಬೆಂಗಳೂರಿನಿಂದ? ನಿನ್ನೆ ರಾತ್ರಿನೇ ಬಂದಿನ್ರಿ ಅವರ. ತುಂಬಾ ಹೊತ್ತಾಗಿತ್ತು, ಅದಕ್ಕೆ ಇಲ್ಲಿಗೆ ಬರಲಿಲ್ಲ. ನಿಮ್ಮ ಮಗ ಮಾಂತೇಶಪ್ಪನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬೇಕಾದ್ರ ದಾರಿಯಲ್ಲಿ ಹಳಾಟಿ ಮಾಡಿದ್ರಿ. ಯಾಕಂದ್ರ ಇನ್ನು 6 ವರ್ಷದ ಚಿಕ್ಕ ಮಗು ನೋಡ್ರಿ. ಮತ್ತ ನಿಮ್ಮ ತಂಗರ ಸಭಾ ಹೇಳಿ ನಾನು ಕಳಿಸ್ಕೊಟ್ರಿ. ರುದ್ರ ಇನ್ನೂ ಚಿಕ್ಕವನಿದ್ದಾನೆ. ಹಡೆದವರನ್ನು ಮರೆತು ಇರಬೇಕಾದ್ರೆ ಇನ್ನೂ ಸ್ವಲ್ಪ ಬುದ್ಧಿ ಬೆಳೆಯಬೇಕು. ಅವನು ದೊಡ್ಡ ವಿದ್ಯಾವಂತನಾಗಬೇಕೆಂಬ ಆಸೆಯಿಂದಲೇ ನಾನು ಅವನನ್ನು ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ದು. ಖಂಡಿತವಾಗಿ ಅವನು ದೊಡ್ಡ ವಿದ್ಯಾವಂತನಾಗ್ತಾನ್ರಿ. ಅವರ ನಮ್ಮ ದೊಡ್ಡ ದಣ್ಣೆ ರಂಗ, ನಮ್ಮ ಚಿಕ್ಕ ದಣ್ಣೆನು ಈ ಸುತ್ತು 40 ಹಳ್ಳಿ ಒಳಗ ಹೆಸರುಗಳಿಸ್ತಾನ್ರಿ. ನಿಮಗೂ ಇದ್ದೊಬ್ಬನೇ ಮಗ, ಹೆಣ್ಣಂದ್ರು ಅವನೇ, ಗಂಡಂದ್ರು ಅವನೇ. ಈ ಮನೆಗೆ ಮುಂದೆ ಯಜಮಾನ ಆಗೋನೇ ಅವನೇ. ನಿಜ ರುದ್ರ ನಿನ್ನ ಮಾತು. ನೋಡು ರುದ್ರ, ನಮಗಂತೂ ಮಕ್ಕಳಿಲ್ಲ, ಇದ್ದೊಬ್ಬನೇ ಮಗ. ನೋಡು, ನನಗೆ ಮುಂದೆ ಮಕ್ಕಳು ಹುಟ್ಟಲ್ಲ ಅಂತ ಡಾಕ್ಟರ್ ಈಗಾಗಲೇ ಹೇಳಿಬಿಟ್ಟಿದ್ದಾರೆ. ಮಾಂತೇಶ ನನ್ನ ಮಗನಾಗಿ ಹುಟ್ಟಿದ್ದು ನಮ್ಮ ಪುಣ್ಯ. ರುದ್ರ, ಅವನನ್ನು ಪಡೆಯಬೇಕಾದ್ರೆ 10 ಅಮಾವಾಸ್ಯೆ 9 ಊಟ ಮಾಡಿ ಹರಕೆ ಹೊತ್ತು ಹಡೆದ ಮಗ ಅವನು. ಮಾದೇವಿ, ನೀನು ಮಗುವನ್ನು ಹಡೆಯಬೇಕಾದರೆ ನೀನೊಬ್ಬಳೇ ದೇವರಿಗೆ ಹರಕೆ ಹೊತ್ತಿಲ್ಲ.
ನಮ್ಮ ಮಕ್ಕಳ ಭಾಗ್ಯಕ್ಕಾಗಿ ರುದ್ರ ಕೂಡ ದೇವರಿಗೆ ಹರಕೆ ಹೊತ್ತಿದ್ದ. ಹೌದಾ? ಹೌದು ಮಾದೇವಿ, ಹೌದು. ನಿನ್ನ ಹೊಟ್ಟೆಯಿಂದ ಗಂಡು ಮಗು ಜನಿಸಿದರೆ ಈ ಊರಲ್ಲಿರುವ ಎಲ್ಲಾ ದೇವರಿಗೆ ತುಪ್ಪದ ಅಭಿಷೇಕ ಮಾಡುತ್ತೆ ಅಂತ ರುದ್ರ ದೇವರಿಗೆ ಹರಕೆ ಹೊತ್ತಿದ್ದ. ಇವನು ನಮ್ಮ ಮನೆಯಲ್ಲಿ ಸಣ್ಣವನಾಗಿ ದುಡಿದರು ನಮ್ಮ ಮೇಲೆ ಅಪಾರವಾದ ಅಭಿಮಾನ ಇಟ್ಟುಕೊಂಡಿದ್ದಾನೆ. ರುದ್ರ, ನಿನ್ನನ್ನು ಏನಂತ ಕರೆಯಬೇಕಪ್ಪ? ನಾನು ವಯಸ್ಸಿನಲ್ಲಿ ಸಣ್ಣವನಾದರೂ ನೀತಿಯಲ್ಲಿ ದೊಡ್ಡವನಪ್ಪ ನೀನು. ನೋಡು, ನಿನಗೂ ಮಕ್ಕಳಿಲ್ಲ, ಮತ್ತೊಬ್ಬರ ಹಿತವನ್ನೇ ಬಯಸುತ್ತಿರುವೆ. ಆದಷ್ಟು ಬೇಗ ನಿನಗೂ ಒಂದು ಮಗಳು ಹುಟ್ಲಿ ಅಂತ ನಾನು ಕೂಡ ಆ ದೇವರಲ್ಲಿ ಹರಕೆ ಬೇಡ್ಕೊತೀನಿ ರುದ್ರ. ಹಾ ದಣ್ಯರ, ಮಾತಿನಾಗ ಒಂದು ವಿಷಯ ಹೇಳೋದು ಮರ್ತೇ ಬಿಟ್ಟೆ. ಈಗ ನನ್ನ ಹೆಂಡತಿ ಏನು ನಿನ್ನ ಹೆಂಡತಿ? ನನ್ನ ಹೆಂಡತಿ ಈಗ ಗರ್ಭವತಿ. ಕಡಿಯಕ್ಕಂತ ತವರು ಮನೆಗೆ ಹೋಗ್ರಿ. ನಾನು ಕೂಡ ನನ್ನ ಹೆಂಡತಿ ಊರಿಗೆ ಹೊಂಟೇನ್ರಿ. ಹೊಂಟಿರ್ಬೇಕು, ಹೊಂಟಿಲ್ಲಾರ್ದ ಏನು ಮಾಡ್ತೀಯ? ಏ ರುದ್ರ, ಈ ವಿಷಯ ನಮ್ಮ ಮುಂದೆ ಇಷ್ಟು ದಿವಸ ಯಾಕೆ ಹೇಳಿಲ್ಲ? ತಿಳಿಸ್ಬೇಕು. ನನ್ನ ಹೆಂಡತಿ ನಿಮ್ಮ ಮನೆಗೆ ಬಂದು ಸೀಮಂತ ಕಾರ್ಯ ಮಾಡ್ತಿದ್ದೀವಿ, ಈ ವಿಷಯ ತಿಳಿಸಬಾರ್ದೆ? ತಿಳಿಸ್ಬೇಕಂತೇನ್ರಿ. ಯಾಕೋ ನಾಚಿಕ್ ಬಂತು ತಿಳಿಸ್ಲೇನ್ರಿ. ಎಂತ ಹುಚ್ಚನೋ ನೀನು! ಬಿಚ್ಚು ಮನಸ್ಸು ಇದ್ದವರ ಮುಂದೆ ಯಾವುದೂ ಮುಚ್ಚಿಡಬಾರದು. ಮೆಚ್ಚಿಕೊಳ್ಳುವಂತ ಮಾತಿಗೆ ಯಾವತ್ತೂ ನಾಚಿಕೆ ಪಟ್ಟುಕೊಳ್ಳಬಾರದು. ಇಲ್ಲಿ ನಿನ್ನ ಹೆಂಡತಿಗೆ ಅರಿಯಾದ ಮೇಲೆ ನೀನು, ನಿನ್ನ ಹೆಂಡತಿ, ನಿನ್ನ ಮಗ ನೇರವಾಗಿ ನಮ್ಮ ಮನೆಗೆ ಬರ್ರಿ. ನಿನ್ನ ಮಗನ ಕೊರಳಿಗೆ ಚಿನ್ನದ ಸರ ಹಾಕಿ ಕಳಿಸ್ಕೊಡ್ತೀನಿ. ಯಾಕ್ರಿ? ಮಗ ಹುಟ್ಟಿದ್ರೆ ಚಿನ್ನದ ಸರ ಹಾಕ್ಬೇಕಂತೀರ, ಮಗಳು ಹುಟ್ಟಿದ್ರೆ ಬೇಡ ಅಂತೀರ? ರುದ್ರ, ನಿನ್ನ ಮಗಳು ಹುಟ್ಟಿದ್ರು ನಮ್ಮ ಮನೆಗೆ ಕರೆದುಕೊಂಡು ಬಾ. ನಿನ್ನ ಮಗಳಿಗೆ ನಾನು ಚಿನ್ನದ ಪದಕ ಹಾಕಿ ಕಳಿಸುವೆ. ನೋಡ್ರಿ, ಮೊದಲು ನನ್ನ ಹೆಂಡತಿ ತಣ್ಣಗಡಿಲಿ, ಆಮೇಲೆ ಯಾರ್ಯಾರು ಏನೇನು ಹಾಕ್ಬೇಕಂತ್ರಿ ಹಾಕಂತ್ರಿ. ಮೊದಲು ನಾನು ಹೆಂಡತಿ ಬರ್ತೀನಿ. ಆಯ್ತಪ್ಪ, ಹೋಗಿ ಬಾ. ಆ ದೇವ್ರು ನಿನಗೆ ಒಳ್ಳೇದು ಮಾಡ್ಲಿ. ಮಾದೇವಿ, ರುದ್ರ ತುಂಬಾ ಒಳ್ಳೆ ಮನುಷ್ಯ ನೋಡು. ಹೌದ್ರಿ, ಅವನು ಮುತ್ತಿನಂತ ಮನುಷ್ಯ, ನೀವು ಬಂಗಾರದ ಮನುಷ್ಯರು. ಮತ್ತೆ ನೀನೇನು ಕಡಿಮೆ ಇದ್ದೇನೆ? ಮತ್ತೆ ಅದು ನಿಮಗೆ ಗೊತ್ತು. ನೀನು ಅಂತಿಂತ ಹೆಣ್ಣಲ್ಲ, ಸೌಭಾಗ್ಯ ಲಕ್ಷ್ಮಿ ನೀನು. ಹೌದ್ರಿ, ನಾನು ಸೌಭಾಗ್ಯ ಲಕ್ಷ್ಮಿ, ನೀವು ರಸಿಕರು.
ಜೀವನ